ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಡಿರುವಂತಹ ಸಂಘಗೀತೆ ಈಗ ಪಕ್ಷದ ಒಳಗೆ ಸಂಘರ್ಷವನ್ನು ಸೃಷ್ಟಿ ಮಾಡಿದೆ. ಪಕ್ಷದೊಳಗೆ ಆರ್ಎಸ್ಎಸ್ ಪ್ರಾರ್ಥನೆ ಗೀತೆ ಹಾಡಿರೋ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಕಟ್ಟಾ ಕಾಂಗ್ರೆಸ್ಸಿಗರು ಡಿಕೆ ನಡೆಯನ್ನ ಖಂಡತುಂಡವಾಗಿ ಖಂಡಿಸಿದ್ರು. ಈ ಎಲ್ಲ ಟೀಕೆಗಳಿಗೂ ಕೂಡ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಪಕ್ಷದ ಕುರಿತ ತಮ್ಮ ನಿಷ್ಠೆ ಕುರಿತು ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೇ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ. ಇದು ಆರ್ಎಸ್ಎಸ್ನ ಪ್ರಾರ್ಥನೆ ಗೀತೆ. ಯಾವಾಗ ವಿಧಾನಸಭೆಯ ಕಲಾಪದ ವೇಳೆ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಯಿಂದ ಈ ಗೀತೆ ಬಂತು, ಕೈಯೊಳಗಿನ ಕಿಡಿ ಹೊತ್ತಿದೆ. ಕಟ್ಟ ಕಾಂಗ್ರೆಸ್ಸಿಗರು ಕೆಪಿಸಿಸಿ ಅಧ್ಯಕ್ಷರು ಹಾಡು ಹಾಡಲ್ಲ ಇದು ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದೀಗ ಡಿಸಿಎಂ ಡಿಕೆ ತಮ್ಮ ವಿರುದ್ಧದ ಟೀಕೆಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಡಿಕೆ ಸಂಘಗೀತೆ ಹಾಡಿದ್ದ ಬಗ್ಗೆ ಎಐಸಿಸಿ ಸಿಡಬ್ಲ್ಯೂಸಿ ಸದಸ್ಯ ಬಿಕೆ ಹರಿಪ್ರಸಾದ್ ನಿನ್ನೆ ಪ್ರತಿಕ್ರಿಯಿಸಿದ್ರು. ಪಕ್ಷದ ಸಿದ್ಧಾಂತದ ಕುರಿತು ಹೇಳಿಕೆ ಕೊಟ್ಟಿದ್ರು. ಈ ಮಾತಿಗೆ ಪ್ರತಿಕ್ರಿಯಿಸಿದ ಡಿಕೆ, ನಾನು ವಿದ್ಯಾರ್ಥಿ ದೆಸೆಯಿಂದ ಪಕ್ಷದಲ್ಲಿ ಇರೋನು, ನನಗ್ಯಾರೂ ಪಾಠ ಮಾಡುವ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಈ ಮಾತಿಗೂ ಪ್ರತ್ಯುತ್ತರ ಕೊಟ್ಟ ಬಿಕೆ ಹರಿಪ್ರಸಾದ್, ಡಿಕೆ ನಾನು ಪಕ್ಷ ಕಟ್ಟಿದ್ದಲ್ಲ ಎಂದಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ನಾನು ಲಾ ಕಾಲೇಜಲ್ಲಿದ್ದೆ, ಅವರು ಇನ್ನೂ PUC ನಲ್ಲಿದ್ದರು. ಆಗಲಿಂದ ನಾನು ನೋಡಿದ್ದೀನಿ. ಈಗಾಗಲೇ ಹೇಳಿದ್ನಲ್ಲ, ಅವ್ರಿಗೆ ಹಲವಾರು ಮುಖಗಳಿದೆ. ಕೃಷಿಕರು, ವ್ಯಾಪಾರಸ್ಥರು, ಉದ್ಯೋಗಿಗಳು, ಎಜುಕೇಷನಿಸ್ಟು ಅಂತ ಎಲ್ಲ ಇದೆ. ಒಂದು ರಾಜಕಾರಣಿ ಕೂಡ ಇದೆ. ಆದ್ದರಿಂದ ಸದನದಲ್ಲಿ ನಮ್ಮ ಸಿದ್ಧಾಂತ ಏನೇ ಇರ್ಬೋದು, ಪಕ್ಷದ ಸಿದ್ಧಾಂತದಲ್ಲಿ ಯಾರೂ ಸಹ ರಾಜಿ ಆಗೋದಿಲ್ಲ. 1980ರಿಂದ 79ರಲ್ಲಿ ಸತತವಾಗಿ ವಿದ್ಯಾರ್ಥಿ ನಾಯಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು, ವಿದ್ಯಾರ್ಥಿ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಕೆಲಸವನ್ನ ಮಾಡ್ಕೊಂಡು ಬಂದವನು. ನಾನೇನು ಹೊಸದಾಗಿ ಪಾರ್ಟಿ ಸೇರಿದವನೆಲ್ಲ, ಯಾರಿಂದ ಪಾಠ ಕೂಡ ನನಗೆ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿಕೆ ಶಿವಕುಮಾರ್ ಕಟ್ಟಿದ್ದಲ್ಲ, ನಮ್ಗೆ ಯಾರೋ ಕೊಟ್ಟಿದ್ದಾರೆ, ಇದನ್ನ ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ. ನಮಗೆ ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು, ಇಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಕೊಟ್ಟೋಗ್ಬೇಕು. ಯಾರು ಪರ್ಮನೆಂಟ್ ಇಲ್ಲ, ಯಾರು 500 ವರ್ಷ ಬದುಕೋದಿಲ್ಲ. ನನ್ನ ಪಕ್ಷ ನಿಷ್ಠೆ ಪ್ರಶ್ನಿಸುವವರು ಮೂರ್ಖರು ಎಂದ ಡಿಕೆ. ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಜನಗಳ ಸಂಬಂಧ ಇರ್ತಕ್ಕಂಥ ಸಂಘಟನೆಗಳಲ್ಲಿ ಇದು ಸಂಘ ಪ್ರಾರ್ಥನೆ ಮಾಡೋದು ಸರಿ ಇಲ್ಲ. 100 ವರ್ಷಕ್ಕೆ 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಏನು ನಾನು ಪ್ರಾರಂಭ ಮಾಡಿ ಈಗಾಗಲೇ 70-75 ಜಾಗಗಳ ಸಿದ್ಧತೆ ಆಗಿದೆ. ನನ್ನ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನನ್ನ ಕಮಿಟ್ಮೆಂಟು, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. ಅದು ಬಿಡಿ, ಆ ನಿಷ್ಠೆ ಅನ್ನೋದು ಏನು ಅನ್ನೋದು ಅದನ್ನೆಲ್ಲ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅವ್ರು ಹೇಳಿದ್ರೆ ಭಾರಿ ಸಂತೋಷ. ಕ್ಷಮೆಯಾಚಿಸಲು ಸಿದ್ಧ ಎಂದ ಡಿಸಿಎಂ ಡಿಕೆ. ಇಷ್ಟೇ ಅಲ್ಲ, ಡಿಕೆ ಡಿಸಿಎಂ ಆಗಿ ಸಂಘದ ಗೀತೆ ಹಾಡಿದ್ರೆ ನಮಗ್ಯಾವ ತಕರಾರು ಇಲ್ಲ ಅಂದಿದ್ರು ಹರಿಪ್ರಸಾದ್. ಸಾಲದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಳಿದ್ರೆ ಕ್ಷಮೆಯಾಚಿಸ್ಲಿ ಅಂತ ಆಗ್ರಹಿಸಿದ್ರು. ಇದಕ್ಕೆ ಉತ್ತರ ಕೊಟ್ಟ ಡಿಕೆ ಕ್ಷಮೆಯಾಚಿಸೋದಕ್ಕೆ ಸಿದ್ಧ ಎಂದಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಕೆಲವು ಏನೋ ಸಲಹೆಗಳು ಕೊಟ್ಟಿದ್ದಾರೆ. ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳನ್ನ, ನಾನು ಯಾರಿಗೇನು ದೊಡ್ಡವನಲ್ಲ. ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್. ಅವ್ರಿಗೆ ಅನಿಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಬಹಳ ಸಂತೋಷ. ಆಸ್ ಎ ಕಾಂಗ್ರೆಸ್ ಮೆನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಇನ್ನು ಕೆಲ ವಿಚಾರಗಳು ರಾಹುಲ್ ಗಾಂಧಿಗೆ ಮುಟ್ಟೋದೇ ಇಲ್ಲ ಅನ್ನೋದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೇಸರವಾಗಿತ್ತು. ಈ ಬಗ್ಗೆ ರಾಹುಲ್ ಗಾಂಧಿ ಏನಾದರೂ ಕೇಳಿದ್ರಾ ಎಂಬ ಪ್ರಶ್ನೆಗೆ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮೇಲೆ ಅವರಿಗೆ ನಂಬಿಕೆ ಇದೆ ಎಂದಿದ್ದಾರೆ. ಮುಟ್ಟಬೇಕು, ಅವರಿಗೆ ನಮ್ಮ ರಾಜ್ಯದಲ್ಲಿ ಏನು ನಡೀತದ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಅವರಿಗೆ, ಮುಟ್ಟಿಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ನೀವು ಹೇಳಿದಂಗೆ ನ್ಯಾಯ ಸಿಗ್ತದೆ. ಹೈಕಮಾಂಡ್ ಗಮನಿಸ್ಬೇಕು ಅಷ್ಟೇ. ನಾವು ನನಗೆ ಯಾರು ಕೇಳಿಲ್ಲ, ನನಗೆ ಯಾರು ಮಾತಾಡಿಲ್ಲ. ಎಲ್ಲರಿಗೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ. ಎಲ್ಲಿ ಹುಟ್ಟಿದ್ದೀನಿ, ಎಲ್ಲಿ ಸಾಯ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಹ್ಯಾಸ್ ಸ್ಪೋಕನ್ ಟು ಮೀ. ರಾಜಣ್ಣ ಅಸಮಾಧಾನಕ್ಕೆ ಸಲಹೆ ಕೇಳೋಣ ಅಂದ್ರು ಡಿಕೆ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಅವ್ರ RSS ಗೀತೆ ಬೇಕಾದ್ರೂ ಆಡ್ಬೋದು,
ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬೋದು. ಅವರು ಅಡ್ವೈಸ್ ಕೇಳೋಣ, ನಾವು ಯಾರಿಗೆ ಅಡ್ವೈಸ್ ಕೊಡಬೇಕು ಅವ್ರು ಕೊಡಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಕಾಂಗ್ರೆಸ್ನಲ್ಲಿನ ಈ ಜಟಾಪಟಿ ಸಹಜವಾಗಿ ಬಿಜೆಪಿಗೆ ಅಸ್ತ್ರದಂತೆ ಸಿಕ್ಕಿದೆ. ಡಿಕೆ ಕ್ಷಮೆಯಾಚನೆ ದುರಂತದ ಸಂಗತಿ ಎಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಂಘದ ಪ್ರಾರ್ಥನೆಯನ್ನು ಹೇಳಿದ್ದಕ್ಕೆ ಇನ್ಯಾವುದೋ ಒತ್ತಡ ಬಿತ್ತು ಅನ್ನುವ ಕಾರಣಕ್ಕೆ ಕ್ಷಮೆಯನ್ನು ಕೇಳಿರುವಂಥದ್ದು ಅತ್ಯಂತ ದುರಂತದ ಸಂಗತಿ. ನೀವು ಗಾಂಧಿ ಕುಟುಂಬಕ್ಕೆ ನಿಷ್ಠರಾಗಬೇಕು ಅನ್ನುವಂಥದ್ದಲ್ಲ, ನೀವು ಮೊದಲು ದೇಶಭಕ್ತರಾಗಬೇಕು. ಸಂಘದ ಪ್ರಾರ್ಥನೆ ದೇಶಭಕ್ತಿಯನ್ನು ಹೇಳ್ಕೊಡುವಂಥ ಪ್ರಾರ್ಥನೆ. ಕೈ ಮನೆಯೊಳಗೆ ಸದ್ಯ ಸಂಘ ಗೀತೆಯ ಸಂಘರ್ಷ ನಡೀತಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಪಕ್ಷದ ನಿಷ್ಠೆವರೆಗೂ ಚರ್ಚೆ ಬಂದು ನಿಂತಿದೆ. ಮತ್ತೊಂದೆಡೆ ಈ ಕಿತ್ತಾಟದ ಕಾವು ಕಾಯಿಸಿಕೊಳ್ಳಲು ಬಿಜೆಪಿ ಯತ್ನಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.